100 ದಿನಗಳ ರೋಚಕ ಆಟ, ಹೋರಾಟ, ಕಾದಾಟ, ಗೆಲ್ತಿಲ್ಲ ಸೋಲ್ತಿಲ್ಲ ಆಮೇಲೆ ಕರೆಕ್ಟಾಗಿ ಆಡ್ತೀನಿ. ಎಲಿಮಿನೇಷನ್ ಬಲೆಯಲ್ಲಿ ಬಿಗ್ ಬಾಸ್ ಮನೆಯ 5 ಜನ. ದೇವ್ರೇ ನಿನಗ್ ಬಿಟ್ಟಿದ್ದೀನಿ. ಕಿಚನ್ ಪಂಚಾಯಿತಿಯಲ್ಲಿ ಯಾರು ಬಾಸ್, ಯಾರಿಗೆ ಗೇಟ್ ಪಾಸ್. ನಡಿ 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 ಉರಗಾಡಿ ಹತ್ತ ನಡಿ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. 3 ಬಾರಿ ಕ್ಯಾಪ್ಟನ್ ಆಗಿ ರೆಕಾರ್ಡ್ ಮಾಡಿದ ಭವ್ಯಾಳ ರೆಕಾರ್ಡ್ಗಳನ್ನ 4 ವಾರ ಕ್ಯಾಪ್ಟನ್ ಜವಾಬ್ದಾರಿಯನ್ನ ಹೊರುವ ಮೂಲಕ ರೆಕಾರ್ಡ್ಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಹನುಮಂತ ಲಮಾನಿ. ಇನ್ನು ಮುಂದೆ ಬಿಗ್ ಬಾಸ್ ಮುಗಿಯುವವರೆಗೂ ಹನುಮಂತಾನೇ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್. ಹನುಮಂತನ ಆಡಳಿತದಲ್ಲಿ ಸ್ಪರ್ಧಿಗಳು. ಮತ್ತೊಂದು ಕಡೆ 3 ಬಾರಿ ಕಳಪೆ ಪಡೆದು ಹ್ಯಾಟ್ರಿಕ್ ರೆಕಾರ್ಡ್ ಮಾಡಿದ ಚೈತ್ರ ಈ ವಾರ ಉತ್ತಮ ಪಡೆದು ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಇನ್ನೊಂದು ಕಡೆ ಇನ್ನು ಮುಂದೆ ಆಟಗಳು ಹೇಗ್ ಬರುತ್ತವೋ ಹೇಗ್ ಆಡ್ತೀವೋ ಅನ್ನೋ ತವಕದಲ್ಲಿ ಉಳಿದ ಸ್ಪರ್ಧಿಗಳಿದ್ದಾರೆ. ಆದ್ರೆ ಮಂಜು ಗೌತಮಿಗೆ ಈ ವಾರ ಪೂರ್ತಿ ಗೆಳೆಯ ಗೆಳತಿ ಅಂದುಕೊಂಡೇ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಚಾಟಿ ಬೀಸ್ತಾರ ಕಿಚ್ಚ. ಅದರಲ್ಲೂ ಗೆಳತಿ ಗುಂಗಲ್ಲಿ ಕಳಪೆಗೆ ಜಾರಿದ ಮಂಜುನಿಗೆ ಕಿಚ್ಚನಿಂದ ಸ್ಪೆಷಲ್ ಕ್ಲಾಸ್ ಇರುತ್ತ. ಮತ್ತೊಂದು ಕಡೆ ನಾಮಿನೇಟ್ ಆದ 5ರಲ್ಲಿ ಧನ್ರಾಜ್ ಮನೆಗೆ ಹೋಗ್ತಾರ. ಒಂದು ವೇಳೆ ಧನ್ರಾಜ್ ಮನೆಗೇನಾದ್ರೂ ಹೋದ್ರೆ ಹನುಮಂತನ ಕತೆ ಏನು? ಬನ್ನಿ ಏನೇನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಹೋಗೋಣ. ಈ ಹಿಂದೆ ನಡೆದಿರುವ ಹಲವು ಸೀಸನ್ಗಳಿಗಿಂತ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಮಾತ್ರ ಹಲವು ದಾಖಲೆಗಳನ್ನ ಸೃಷ್ಟಿ ಮಾಡಿದೆ, ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಮಹಿಳಾ ಸ್ಪರ್ಧಿಗಳು 1 ಬಾರಿ 2 ಬಾರಿ ಕ್ಯಾಪ್ಟನ್ ಆಗ್ಬಿಟ್ರೆ ಅಬ್ಬಬ್ಬಾ ಅನ್ನೋ ಕಾಲದಲ್ಲಿ ಭವ್ಯ 3 ಬಾರಿ ಕ್ಯಾಪ್ಟನ್ ಆಗಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ಲು. ಮತ್ತೊಂದು ಕಡೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತ ಸ್ಪರ್ಧಿಗಳು ಮನೆಯನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ, ಆಟಗಳನ್ನ ತಿಳಿದುಕೊಳ್ಳುವಷ್ಟರಲ್ಲಿ ಬಿಗ್ ಬಾಸ್ ಮನೆಯಿಂದ ಅವರು ಎಕ್ಸಿಟ್ ಆಗ್ಬಿಡ್ತಾ ಇದ್ರು. ಆದ್ರೆ ಈ ಬಾರಿ ಬಂದಿರುವಂತಹ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ತುಂಬಾ ಚೂಟಿಯಾಗಿದ್ದಾರೆ, ತುಂಬಾ ಸ್ಪೋರ್ಟಿವ್ ಆಗಿದ್ದಾರೆ. ಮತ್ತೆ ಕಾರ್ಯಕ್ರಮದ ಶುರುವಿನಿಂದ ಬಂದಿರುವಂತಹ ಸ್ಪರ್ಧಿಗಳಿಗಿಂತ ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂತಹ ಸ್ಪರ್ಧಿಗಳು ತುಂಬಾ ಚೂಟಿಯಾಗಿದ್ದಾರೆ. ಅದರಲ್ಲೂ ಎಲ್ಲರಿಗಿಂತ ಫಿನಾಲೆ ಟಿಕೆಟ್ ಅನ್ನ ಅವರೇ ಪಡೆದಿದ್ದಾರೆ. ಅದರಲ್ಲೂ 4 ವಾರ ಮನೆಯ ಕ್ಯಾಪ್ಟನ್ ಆಗಿ ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಮತ್ತೊಂದು ಕಡೆ ಸತತ 3 ಬಾರಿ ಕಳಪೆನ ಪಡೆದು 4ನೇ ಬಾರಿಗೆ ಉತ್ತಮ ಪಡೆದು ಕಿಚ್ಚನಿಂದ ಚಪ್ಪಾಳೆಗೆ ಸಜ್ಜಾಗಿದ್ದಾರೆ ಚೈತ್ರ ಕುಂದಾಪುರ್. ಇದಕ್ಕಾಗಿಯೇ ಬಿಗ್ ಬಾಸ್ ಸೀಸನ್ 11 ಹಲವು ದಾಖಲೆಗಳಿಗೆ ಕಾರಣ ಆಗಿದೆ ಅಂತಂದ್ರೆ ತಪ್ಪಾಗಂಗಿಲ್ಲ. ನಿನ್ನೆ ಟಿಕೆಟ್ ಫಿನಾಲೆ ಟಾಸ್ಕ್ ನಲ್ಲಿ ಹನುಮಂತ ಲಮಾನಿ ಅವರೇ ಗೆದ್ದಿದ್ದಾರೆ, ಅವರೇ ವಿನ್ ಆಗಿದ್ದಾರೆ, ಮತ್ತೆ ಅವರೇ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ, ಮತ್ತೆ ಅವರೇ ಫಿನಾಲೆ ಟಿಕೆಟ್ ಅನ್ನ ಪಡೆದಿದ್ದಾರೆ ಅನ್ನೋದು ಮಾತ್ರ ನಿನ್ನೆಯ 2 ಪ್ರೋಮೋದಲ್ಲೂ ಕೂಡ ಬಹುತೇಕ ವಿಚಾರ ಬಹಿರಂಗ ಆಗಿತ್ತು. ತದನಂತರ ಎಪಿಸೋಡ್ ನಲ್ಲೂ ಕೂಡ ಹನುಮಂತ ಲಮಾನಿಗೆ ಟಿಕೆಟ್ ಸಿಕ್ಕಿರೋದು ಸಾಕಷ್ಟು ರೀತಿಯಾದಂತಹ ಖುಷಿ ತಂದುಕೊಡ್ತು. ಅವರ ಅಭಿಮಾನಿಗಳಿಗೆ ಸಂತಸದ ವಾತಾವರಣ ಕ್ರಿಯೇಟ್ ಆಯಿತು ಅಂತಂದ್ರೆ ತಪ್ಪಾಗಂಗಿಲ್ಲ. ಮತ್ತೆ ಹನುಮಂತನಿಗೆ ನಂಬಿಕೆ ಇರಲಿಲ್ಲ ಅಂತೆ, ನಾನೇ ಗೆಲ್ಬಹುದು, ನನಗೆ ಟಿಕೆಟ್ ಸಿಗಬಹುದು ಅಂತ ಹೇಳಿ. ಬಟ್ ಹನುಮಂತ ಆ ಟಿಕೆಟ್ ಪಡೆಯಲು ಅರ್ಹನಾಗಿದ್ದ ಡಿಸರ್ವ್ ಕ್ಯಾಂಡಿಡೇಟ್ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಇದರ ಜೊತೆಗೆ ಟಿಕೆಟ್ ಫಿನಾಲೆಗೆ ಟಿಕೆಟ್ ಅನ್ನ ಪಡೆದಿದ್ದ ಅಷ್ಟೇ ಅಲ್ಲ, ಹನುಮಂತ ಮನೆಯ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಅಂತಂದ್ರೆ ಬಿಗ್ ಬಾಸ್ ಮುಗಿಯೋವರೆಗೂ ಕೂಡ ಇನ್ನು ಮುಂದೆ ಹನುಮಂತಾನೇ ಕ್ಯಾಪ್ಟನ್ ಆಗಿರ್ತಾರೆ. ಅಂತಂದ್ರೆ ಉಳಿದಿರೋದು 2 ವಾರ, ಆ 2 ವಾರವೂ ಸಹಿತ ಹನುಮಂತ ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಬಿಗ್ ಬಾಸ್ ನಿನ್ನೆ ಅನೌನ್ಸ್ ಮಾಡಿತು. ಈ ವಿಚಾರವನ್ನ ಕೇಳಿದಂತ ಸ್ಪರ್ಧಿಗಳು ಒಂದಷ್ಟು ಜನ ಮೂಗ್ ಮುರಿದ್ರು, ಇನ್ನೊಂದಷ್ಟು ಜನ ಖುಷಿಯನ್ನ ಪಟ್ರು. ಯಾಕೆ ಅಂತಂದ್ರೆ 2 ವಾರದಲ್ಲಿ ಯಾರಾದ್ರೂ ಕ್ಯಾಪ್ಟನ್ ಆಗಬಹುದಾಗಿತ್ತು ಅನ್ನೋ ಒಂದಿಷ್ಟು ಕನಸುಗಳಿದ್ವು, ಅದೆಲ್ಲವೂ ಕೂಡ ನುಚ್ಚುನೂರಾಯ್ತು. ಅಂತಂದ್ರೆ ಕೆಲ ಸ್ಪರ್ಧಿಗಳು ಇಲ್ಲಿವರೆಗೂ ಕೂಡ ಕ್ಯಾಪ್ಟನ್ನೇ ಆಗಿಲ್ಲ. ಚೈತ್ರ ಕುಂದಾಪುರ್, ಮೋಕ್ಷಿತಾ ಆಗಿರ್ಬೋದು, ಇವ್ಯಾರು ಕೂಡ ಕ್ಯಾಪ್ಟನ್ ಆಗ್ಲಿಲ್ಲ. ಕ್ಯಾಪ್ಟನ್ ಆಗೋ ಕನಸಾಗಿ ಉಳಿದು ಬಿಡ್ತು ಅನ್ನೋ ಒಂದಿಷ್ಟು ಬೇಜಾರು ಇವರಲ್ಲಿತ್ತು. ಮತ್ತೊಂದು ಕಡೆ ಜಸ್ಟ್ 2 ಸೆಕೆಂಡ್ ನಲ್ಲಿ ತ್ರಿವಿಕ್ರಮ್ ಹನುಮಂತನಿಂದ ಸೋಲನ್ನ ಕಂಡ್ರು. ಮತ್ತೆ 2 ವಾರ ಕ್ಯಾಪ್ಟನ್ ಆಗುವಂತ ಆ ಅರ್ಹತೆಯನ್ನ ಕಳೆದುಕೊಂಡಿರೋ ಕಾರಣ, ಜೊತೆಗೆ ಟಿಕೆಟ್ ಫಿನಾಲೆಯಲ್ಲಿ ಮೊದಲ ಟಿಕೆಟ್ ಅನ್ನ ಕಳೆದುಕೊಂಡಿರುವಂತಹ ನೋವು ಮಾತ್ರ ತ್ರಿವಿಕ್ರಮನಲ್ಲಿ ಹೆಚ್ಚಾಗಿ ಕಾಣಿಸ್ತು. ಆದ್ರೂ ಕೂಡ ಅದನ್ನ ಹೆಚ್ಚಾಗಿ ತೋರ್ಪಡಿಸದೆ ಮನಸ್ಸಿನ ಒಳಗೆ ಆ ಬೇಜಾರನ್ನ ಅವರು ವ್ಯಕ್ತಪಡಿಸಿಕೊಂಡ್ರು. ಮತ್ತೊಂದು ಕಡೆ ಹನುಮಂತನ ದೋಸ್ತ ಧನ್ರಾಜ್ಗೆ ಹನುಮಂತು ಟಿಕೆಟ್ ಫಿನಾಲೆಯಲ್ಲಿ ಟಿಕೆಟ್ ಅನ್ನ ಪಡೆದಿದ್ದಷ್ಟೇ ಅಲ್ಲ, ಈ 2 ವಾರ ಹನುಮಂತಾನೇ ಕ್ಯಾಪ್ಟನ್ ಆಗಿ ಮನೆಯ ಆಡಳಿತ ಹನುಮಂತನ ಕೈಯಲ್ಲಿ ಇರೋದಕ್ಕಾಗಿ ಧನ್ರಾಜ್ಗೆ ಆಗಿರುವಂತಹ ಖುಷಿ ಮಾತ್ರ
ಅಷ್ಟಿಷ್ಟಲ್ಲ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಲಮಾನಿ ಕೊನೆಯ ಮತ್ತು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಉಳಿದಿರುವಂತ 2 ವಾರವೂ ಹನುಮಂತ ಲಮಾನಿಯೇ ಕ್ಯಾಪ್ಟನ್ ಆಗಿರ್ತಾರೆ. ಬಿಗ್ ಬಾಸ್ ಮನೆಯ ಆಡಳಿತ ಹನುಮಂತನ ಕೈಯಲ್ಲಿರುತ್ತೆ. ಹನುಮಂತನ ರೂಲ್ಸ್ಗಳು ಇನ್ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ. ಸ್ಪರ್ಧಿಗಳು ಹನುಮಂತನ ಆಡಳಿತದಲ್ಲಿರ್ತಾರೆ. ಸೊ ಎಲ್ರಿಗೂ ಕೂಡ ಒಂದಿಷ್ಟು ಬೇಜಾರಂತೂ ಇದೆ. ಯಾಕೆಂತಂದ್ರೆ ಕ್ಯಾಪ್ಟನ್ ಆಗುವ ಆಸೆ ನುಚ್ಚು ನೂರಾಯಿತು ಅಂತ ಹೇಳಿ. ಮತ್ತೊಂದು ಕಡೆ ಫಿನಾಲೆ ಟಿಕೆಟ್ ಅನ್ನ ಪಡಿಬೇಕಾಗಿತ್ತು. 2 ಸೆಕೆಂಡ್ಗಳಲ್ಲಿ ಆ ಟಿಕೆಟ್ ಫಿನಾಲೆಯಲ್ಲಿ ಟಿಕೆಟ್ ಮಿಸ್ ಆಗಿರೋ ಕಾರಣಕ್ಕಾಗಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದ್ದಾರೆ ಕೆಲವರು. ಬಟ್ ಏನು ಮಾಡಕ್ಕಾಗಂಗಿಲ್ಲ, ಆಟ ಹಾಗೆ ಇತ್ತು. ಸೆಕೆಂಡ್ ಲೆಕ್ಕಾಚಾರದಲ್ಲಿಯೇ ಗೆಲುವು ಸೋಲು ನಿರ್ಣಯ ಆಗ್ತಾ ಇತ್ತು. ಸೊ ಹೀಗಾಗಿ ಹನುಮಂತ ಲಮಾನಿಯವರು ವಿನ್ ಆದ್ರು. ಇನ್ನು ಮುಂದೆ ಪ್ರತಿಯೊಂದು ಆಟಗಳಲ್ಲೂ ಕೂಡ ಹನುಮಂತ ಅವರ ಉಸ್ತುವಾರಿಯಲ್ಲಿ ಎಲ್ಲರೂ ಕೂಡ ಆಟ ಆಡ್ತಾ ಇರ್ತಾರೆ. ಬಟ್ ನೆಕ್ಸ್ಟ್ ಬರುವಂತ ಆಟದಲ್ಲಿ ಯಾರು ಗೆದ್ದು ಟಿಕೆಟ್ ಫಿನಾಲಿಯಲ್ಲಿ ಸೆಕೆಂಡ್ ಟಿಕೆಟ್ ಅನ್ನ ಪಡೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ. ಈಗ ನಿನ್ನೆ ನಡೆದಿರುವಂತ ಎಪಿಸೋಡ್ ಮತ್ತೆ ಇವತ್ತಿನ ಪ್ರೋಮೋದರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಬನ್ನಿ. ಈ ವಾರ ಇದ್ದ 9 ಜನದಲ್ಲಿ 5 ಜನ ನಾಮಿನೇಟ್ ಆಗಿದ್ದಾರೆ. ಭವ್ಯ, ತ್ರಿವಿಕ್ರಮ್, ಧನ್ರಾಜ್, ಚೈತ್ರ, ಮೋಕ್ಷಿತಾ. ಈ 5ರಲ್ಲಿ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನೋ ಸಾಕಷ್ಟು ರೀತಿಯಾದಂತ ಪ್ರಶ್ನೆಗಳು ಗರಿಗೆಳ್ತಾ ಇವೆ. ಅದರಲ್ಲೂ ಚೈತ್ರಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಓಟುಗಳು ಬಿದ್ದಿವೆ. ಆದ್ರೂ ಚೈತ್ರ ಅವರು ಮನೆಗೆ ಹೋಗ್ತಾರೆ ಅನ್ನೋ ಯಾವುದೇ ರೀತಿಯಾದಂತ ಚರ್ಚೆ ಆಗ್ತಾ ಇಲ್ಲ, ಸುದ್ದಿನೂ ಕೂಡ ಇಲ್ಲ. ಯಾಕೆ ಅಂತಂದ್ರೆ TRP ವಿಚಾರಕ್ಕಾಗಿ ಒಂದಷ್ಟು ಮನೆಯಲ್ಲಿ ಗದ್ದಲಗಳು ಆಗಬೇಕು ಅಂತಂದ್ರೆ ಕೊನೆಯ ಹಂತದಲ್ಲಿ ಸಾಕಷ್ಟು ರೀತಿಯಾದಂತ ಪೈಪೋಟಿಗಳು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಸೌಂಡ್ ಮಾಡೋರು ಯಾರಾದ್ರೂ ಇರ್ಲೇಬೇಕು, ಪಟಾಕಿ ಹೊಡೆಯೋರು ಯಾರಾದ್ರೂ ಇರ್ಲೇಬೇಕು. ಸೊ ಹೀಗಾಗಿ ಚೈತ್ರಾಳನ್ನ ಕೊನೆಯವರೆಗೂ ಕೂಡ ಉಳಿಸ್ಕೊಳ್ಬಹುದು ಅನ್ನೋದಿದೆ. ಸೊ ನೋಡ್ಬೇಕಾಗುತ್ತೆ ಚೈತ್ರ ಅವರನ್ನ ಮನೆಯಿಂದ ಹೊರ ಕಳಿಸ್ತಾರ ಅಥವಾ ಮನೆಯಲ್ಲೇ ಇಟ್ಕೊಂಡು ಕೊನೆಯವರೆಗೂ ಕೂಡ ಉಳಿಸ್ಕೊಳ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನಂತರ ಮೋಕ್ಷಿತಾ ಅವರಿಗೆ ಅಂತಂದ್ರೆ ಈ 5ರಲ್ಲಿ ಅತಿ ಹೆಚ್ಚು ವೋಟ್ಗಳನ್ನ ಮೋಕ್ಷಿತಾ ಅವರೇ ಪಡೆದಿದ್ದಾರಂತೆ. ಸೊ ಒಂದಷ್ಟು ಚರ್ಚೆಗಳು ಏನಾಗ್ತಾ ಇತ್ತು ಅಂತಂದ್ರೆ ಆಟಗಳಲ್ಲಿ ಕೆಲವೊಂದಿಷ್ಟು ಅವ್ರಿಗೆ ಒಂದಿಷ್ಟು ಪ್ರಿನ್ಸಿಪಲ್ ಗಳನ್ನ ಮೇಂಟೈನ್ ಮಾಡ್ತಾರೆ. ಸೊ ಆ ಪ್ರಿನ್ಸಿಪಲ್ ಗಳು ಆಟದಲ್ಲಿ ನಡೆಯೋದಿಲ್ಲ. ಸೊ ಹೀಗಾಗಿ ಮೋಕ್ಷಿತಾ ಅವರು ಮನೆಯಿಂದ ಹೋಗ್ಬಹುದು ಅನ್ನೋದಿತ್ತು. ಬಟ್ ಅವರು ನೀರಿನಲ್ಲಿ ಆಡಿರುವಂತ ಆ ಟಾಸ್ಕ್ ಮಾತ್ರ ಇತ್ತಲ್ಲ, ಅಂದ್ರೆ 1.5 ಗಂಟೆಗಳ ಕಾಲ ಆ ನೀರಿನಲ್ಲಿ ಮುಳುಗದೆ ಅಂದ್ರೆ ಮಂಜನ ವಿರುದ್ಧ ಅವರು ಗೆಲುವನ್ನ ಕಂಡ್ರಲ್ಲ, ಆ ಆಟ ಮತ್ತೆ ಆ ಗೆಲುವು ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಂದ್ ರೀತಿ ತುಂಬಾ ಚೆನ್ನಾಗಿ ಅವರು ಆಟ ಆಡಿದ್ರು. ಸೊ ಇದೆಲ್ಲವನ್ನ ಪರಿಗಣಿಸಿರುವಂತಹ ವೀಕ್ಷಕರು ಮೋಕ್ಷಿತಾಗೆ ಅತಿ ಹೆಚ್ಚು ಓಟನ್ನ ಹಾಕಿದ್ದಾರೆ. ತ್ರಿವಿಕ್ರಮ್ಗಿಂತ ಅತಿ ಹೆಚ್ಚು ಓಟನ್ನ ಪಡೆದಿರುವಂತಹ ಸ್ಪರ್ಧಿ ಮೋಕ್ಷಿತಾ ಆಗಿದ್ದಾರೆ. ಸೊ ಹೀಗಾಗಿ ಮೋಕ್ಷಿತಾಳನ್ನ ಬಿಟ್ಕೊಡೋದಿಲ್ಲ ಬಿಗ್ ಬಾಸ್ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ನೋಡ್ಬೇಕಾಗತ್ತೆ ಚೈತ್ರಾಳನ್ನ ಇಟ್ಕೊಳ್ಳೋ ನೆಪದಲ್ಲಿ ಮೋಕ್ಷಿತಾಳನ್ನ ಎಲ್ಲಿ ಕಳಿಸ್ಬಿಡ್ತಾರೋ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಇಲ್ಲಿ ಮಂಜನ ವಿರುದ್ಧ ಮತ್ತೆ ಒಂದಿಷ್ಟು ತ್ರಿವಿಕ್ರಮ್ ಅವರ ವಿರುದ್ಧ ಮಾತಾಡ್ಲಿಕ್ಕೆ ಇಲ್ಲಿ ಮೋಕ್ಷಿತಾ ಅವರ ನೆಸಸರಿನೂ ಕೂಡ ಇದೆ. ಸೊ ಹೀಗಾಗಿ ಮೋಕ್ಷಿತಾಳನ್ನ ಕೊನೆಯವರೆಗೂ ಉಳಿಸ್ಕೊಳ್ತಾರ ಅಥವಾ ಈ ವಾರವೇ ಅವರನ್ನ ಮನೆಯಿಂದ ಹೊರ ಕಳಿಸ್ಬಿಡ್ತಾರ, ಕಾದ್ ನೋಡ್ಬೇಕಾಗತ್ತೆ. ಇನ್ನು ಮತ್ತೊಂದು ಕಡೆ ಭವ್ಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ, ಅವರನ್ನ ಮನೆಗಂತೂ ಕಳಿಸೋದಿಲ್ಲ. ಯಾಕಂತಂದ್ರೆ ಅವರು ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ದಾರೆ. ಹುಡುಗರಿಗೆ ಅವರು ಪೈಪೋಟಿನ ಕೊಟ್ಟು ಅಷ್ಟು ಚೆನ್ನಾಗಿ ಅವರು ಆಟವನ್ನ ಆಡಿದ್ದಾರೆ. ಸೊ ಹೀಗಾಗಿ ಅವ್ರಿಗೆ ಓಟುಗಳು ಕಡಿಮೆ ಅಂತೂ ಬಿದ್ದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅವರನ್ನ ಮನೆಗೆ ಕಳಿಸ್ಕೊಡೋದಿಲ್ಲ. ಇನ್ನು ತ್ರಿವಿಕ್ರಮ್ ಲೆಕ್ಕಾಚಾರದಲ್ಲಿ ಬಂದ್ರೆ ಅವರು ಕೂಡ ಟಾಪ್ ಅಲ್ಲಿ ಇರ್ತಾರೆ. ಸೊ ಹೀಗಾಗಿ ತ್ರಿವಿಕ್ರಮ್ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಅವರು ಕೂಡ ಮನೆಯಲ್ಲಿ ಉಳ್ಕೊಳ್ತಾರೆ. ಆದ್ರೆ ಇಲ್ಲಿ ವಿಚಾರ ಬಂದಿರೋದು ಯಾರ್ದು ಅಂತಂದ್ರೆ ಧನ್ರಾಜ್ ಅವ್ರಿಗೆ ಚೈತ್ರಾಗಿಂತ ಕಡಿಮೆ ಓಟ್ ಏನು ಬಿದ್ದಿಲ್ಲ. ಹಂಗಂತ ಹೇಳಿ ತ್ರಿವಿಕ್ರಮ್, ಮೋಕ್ಷಿತಾ ಮತ್ತೆ ಭವ್ಯಗಿಂತ ಹೆಚ್ಚು ಓಟುಗಳು ಕೂಡ ಬಿದ್ದಿಲ್ಲ. ಒಂದು ರೀತಿ 4ನೇ ಸ್ಥಾನದಲ್ಲಿದ್ದಾರೆ. ಆದ್ರೆ ಚೈತ್ರಾನ ಉಳಿಸ್ಕೊಳ್ಳೋ ಬರದಲ್ಲಿ ಇಲ್ಲಿ ಧನ್ರಾಜ್ ಅವ್ರನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರೆ ಬಿಗ್ ಬಾಸ್ಗೆ ಒಂದಿಷ್ಟು ನಷ್ಟ ಆಗಬಹುದು ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಾ ಇವೆ. ಏನು ಅಂತಂದ್ರೆ ಒಂದು ವೇಳೆ ಧನ್ರಾಜ್ ಅವರನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರು ಅಂತ ಅಂದುಕೊಳ್ಳಿ, ಇಲ್ಲಿ ಹನುಮಂತನ ಆಟಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದಿದೆ. ಅಂತಂದ್ರೆ ಹನುಮಂತ ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಧನ್ರಾಜ್ ಅವರು ಕಾರಣ ಅಂತ ಹೇಳ್ಬೋದು. ಧನ್ರಾಜ್ ಅವರು ಅವ್ರಿಗೆ ಆಗಾಗ ಅವ್ರು ಏನ್ ತಪ್ಪು ಮಾಡ್ತಿರ್ತಾರೆ, ಅವ್ರು ಇನ್ನು ಯಾವ ರೀತಿಯಾಗಿ ಚುರುಕಾಗಬೇಕು, ಮತ್ತೆ ಮನೆಯಲ್ಲಿರುವಂತ ಕೆಲವೊಂದಿಷ್ಟು ರೂಲ್ಸ್ಗಳು, ಮತ್ತೆ ಕೆಲವೊಮ್ಮೆ ಅವರು ತೆಗೆದುಕೊಳ್ಳುವಂತ ನಿರ್ಧಾರವೂ ಕೂಡ ಅಂದ್ರೆ ಇಬ್ರು ಕೂಡ ಒಬ್ರಿಗೊಬ್ರು ಡಿಸ್ಕಸ್ ಮಾಡುವಂತಹ ರೀತಿ ಅದೆಲ್ಲವೂ ಕೂಡ ಪ್ರಾಮಾಣಿಕವಾಗಿದೆ. ಸೊ ಅಂತಹ ಪ್ರಾಮಾಣಿಕ ಆಟಗಾರ ಅಂತಂದ್ರೆ ಧನ್ರಾಜ್ ಅವರು ಮನೆಯಲ್ಲಿ ಇಲ್ಲ ಅಂತಂದ್ರೆ ಹನುಮಂತ ಯಾರ ಮುಂದೂ ಕೂಡ ಅವರು ಓಪನ್ ಅಪ್ ಆಗುದಿಲ್ಲ. ಅಂದ್ರೆ ಎಲ್ಲರ ಮಾತುಗಳು, ಎಲ್ಲರ ಮನಸ್ಥಿತಿಯ ಬಗ್ಗೆ ಹನುಮಂತನಿಗೆ ಅಷ್ಟಾಗಿ ಎಲ್ಲರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಅಂತೂ ಇಲ್ಲ. ಹನುಮಂತನಿಗೆ ಈಗ ಇರುವಂತಹ ಸ್ಪರ್ಧಿಗಳಲ್ಲಿ ಒಂದೊಳ್ಳೆ ನಂಬಿಕೆ ಇರೋದು ಮಾತ್ರ ತನ್ನ ದೋಸ್ತ ಧನ್ರಾಜನ ಮೇಲೆ. ಧನ್ರಾಜ್ ಏನಾದ್ರೂ ಹೋಗ್ಬಿಟ್ರೆ ಹನುಮಂತು ಮೌನ ಆಗ್ತಾರೆ. ಹನುಮಂತ ಯಾರ ಜೊತೆಯೂ ಕೂಡ ಓಪನ್ ಅಪ್ ಆಗುದಿಲ್ಲ. ತಮ್ಮ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ಯಾರ ಮುಂದೂ ಕೂಡ ಶೇರ್ ಮಾಡೋದಿಲ್ಲ. ಸೊ ಹೀಗಾಗಿ ಮಾನಸಿಕವಾಗಿ ಹನುಮಂತು ಕುಗ್ಗಬಹುದು ಅನ್ನೋದು ಕೂಡ ಇದೆ. ಒಂದು ವೇಳೆ ಇಲ್ಲಿ ಗೇಮ್ ಚೇಂಜರ್ ಆಗಿ ಹನುಮಂತನನ್ನ ಬೇಕಂತ ಕುಗ್ಗಿಸ್ಬೇಕು ಅಂತ ಹೇಳಿ ಧನ್ರಾಜನನ್ನ ಮನೆಯಿಂದ ಹೊರ ಕಳಿಸಿ
ಹನುಮಂತನಿಗೆ ರನ್ನರ್ ಅಪ್ ಕೊಡಬೇಕು ಅನ್ನೋ ಯೋಚನೆಯಲ್ಲಿ ಏನಾದರೂ ಇದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಧನರಾಜ್ ಅವರು ಮನೆಯಿಂದ ಹೊರಗಡೆ ಹೋದ್ರೆ ಹನುಮಂತು ಕೊಂಚ ವೀಕ್ ಆಗ್ಬೋದು ಅನ್ನೋದಿದೆ. ಬಟ್ ಧನರಾಜ್ ಅವರು ಒಂದು ರೀತಿ ಅವ್ರಿಗೆ ಬ್ಯಾಕ್ ಬೋನ್ ಆಗಿದ್ದಾರೆ. ಧನರಾಜ್ ಅವರು ಇದ್ರೆ ಹನುಮಂತ ಟ್ರೋಫಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಧನರಾಜ್ ಅವರು ಇರಬೇಕು, ಅಟ್ಲೀಸ್ಟ್ ಅವ್ರಿಗೆ ರನ್ನರ್ ಆಫ್ 3 ಆದ್ರೂ ಕೊಟ್ಟರು ಕೂಡ ನಡೆಯುತ್ತೆ. ಧನರಾಜ್ ಅವರು ಇದ್ರೆ ಮಾತ್ರ ಹನುಮಂತನ ಆಟ ಸೂಪರ್ ಡೂಪರ್ ಆಗಿ ಓಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಧನರಾಜ್ ಅವರ ಆಸರೆಯಿಂದಲೇ ಹನುಮಂತ ಇಷ್ಟು ಚೆನ್ನಾಗಿ ಆಟ ಆಡ್ಲಿಕ್ಕೆ ಕಾರಣ ಆಯ್ತಾ ಅಂತ ಕೇಳಿದ್ರೆ ಆ ರೀತಿಯಾಗಿ ಏನಿಲ್ಲ. ಆದ್ರೆ ಹನುಮಂತನಿಗೆ ಒಂದು ರೀತಿಯಾಗಿ ಮಾನಸಿಕವಾಗಿ ಅವ್ರಿಗೆ ಬೂಸ್ಟರ್ ಅಂತಂದ್ರೆ ಅದು ಧನರಾಜ್ ಅವರು. ಅಂತಂದ್ರೆ ಅವ್ರ ಮುಂದೆ ಅವರು ಓಪನ್ ಅಪ್ ಆಗಿರೋದಾಗಿರ್ಬೋದು, ಮತ್ತೆ ಅವ್ರ ಮುಂದೆ ಮನಸ್ಸಿನಲ್ಲಿ ಏನಾದ್ರೂ ವಿಷಯಗಳು ನಡೀತಾ ಇದ್ರೆ ಅದನ್ನ ಧನರಾಜ್ ಮುಂದೆ ಅವ್ರು ಹೇಳ್ಕೊಳ್ಳುವಂತದ್ದಾಗಿರ್ಬೋದು. ಸೊ ಇದೆಲ್ಲ ಕಾರಣಕ್ಕಾಗಿ ಧನರಾಜ್ ಅವರು ಇದ್ರೆ ಅಲ್ಲಿ ಹನುಮಂತನಿಗೆ ಗೆಲುವು ಮಾತ್ರ ಶತಸಿದ್ಧ ಅಂತ ಹೇಳ್ಬೋದು. ಯಾವುದೇ ರೀತಿಯಂತ ಡೌಟ್ ಇಲ್ಲ. ಬೇಕು ಅಂತ ಗೇಮ್ ನ ಚೇಂಜ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಏನಾದ್ರೂ ಬಿಗ್ ಬಾಸ್ ಧನರಾಜ್ ಅವ್ರನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರೆ ಆಗ ಎಲ್ಲರ ನಾಡಿ ಮಿಡಿತ ಜೋರಾಗಿ ಬಡ್ಕೊಳ್ಳಕ್ಕೆ ಶುರು ಮಾಡತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಹನುಮಂತನ ಗೆಲುವಿನ ಬಗ್ಗೆ ಎಲ್ರಿಗೂ ಕೂಡ ದೊಡ್ಡ ಪ್ರಶ್ನೆ ಇದೆ. ಹನುಮಂತಾನೇ ಗೆಲ್ಬೇಕು ಅನ್ನೋದಿದೆ. ಬಟ್ ಬಿಗ್ ಬಾಸ್ ಏನಾದ್ರೂ ಗಿಮಿಕ್ ಮಾಡ್ಬಿಡುತ್ತಾ ಅನ್ನೋ ಇದೊಂದು ಪ್ರಶ್ನೆ ಇದೆ. ಬಟ್ ನೋಡೋಣ ಏನೇನೆಲ್ಲ ಆಗುತ್ತೆ. ಬಟ್ ಧನರಾಜನನ್ನ ಮನೆಗೆ ಕಳಿಸ್ಬಿಟ್ರೆ ಬಿಗ್ ಬಾಸ್ಗೆ ಆಗುವಂತ ದೊಡ್ಡ ನಷ್ಟ ಯಾವುದೂ ಅಲ್ಲ. ಲಾಯರ್ ಜಗದೀಶ್ನ ವಿಚಾರದಲ್ಲಿ ತೆಗೆದುಕೊಂಡಂತ ನಿರ್ಧಾರವನ್ನ ಈಗ ಅವರು ತೆಗೆದುಕೊಳ್ಳೋದು ಬೇಡ ಅನ್ನೋದು ಇದೆ. ಬಟ್ ನೋಡ್ಬೇಕು, ಮೋಕ್ಷಿತಾಳನ್ನ ಹೊರ ಕಳಿಸಿದ್ರೆ ಮೋಕ್ಷಿತಾಗೆ ಅತಿ ಹೆಚ್ಚು ವೋಟ್ ಬಿದ್ದಿದೆ. ಬಟ್ ಮತ್ತೊಂದು ಕಡೆ ಚೈತ್ರಾಗೆ ಇಲ್ಲಿ ಕಡಿಮೆ ವೋಟ್ ಬಿದ್ದಿದೆ. ಆದ್ರೆ ಚೈತ್ರ ಅವರು ಮನೆಯಲ್ಲಿ ಸದ್ದು ಮಾಡ್ತಾರೆ, ಸೌಂಡ್ ಮಾಡ್ಕೊಂಡಿರ್ತಾರೆ ಅನ್ನೋ ಕಾರಣಕ್ಕಾಗಿ TRP ವಿಚಾರಕ್ಕಾಗಿ ಅವ್ರನ್ನ ಉಳಿಸ್ಕೊಳ್ತಾರ ನೋಡ್ಬೇಕು. ಮತ್ತೊಂದು ಕಡೆ ಚೈತ್ರಾಗೆ ಇಷ್ಟು ದಿನಗಳ ಕಾಲ ಬರೀ ಕಳಪೆ ಅಂತ ಕೊಡ್ತಿದ್ರು. ಆದ್ರೆ ಈ ವಾರ ಮಾತ್ರ ಮನೆಯಲ್ಲಿರುವಂತ ಎಲ್ಲಾ ಸ್ಪರ್ಧಿಗಳು ಅದೇನಾಯ್ತು ಏನೋ ಗೊತ್ತಿಲ್ಲ, ಎಲ್ರಿಗೂ ಕೂಡ ಅವ್ರಿಗೆ ಉತ್ತಮವನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಉತ್ತಮ ಬೇರೆ ಸಿಕ್ಕಿದೆ. ಮತ್ತೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗ್ಬಹುದು ಅನ್ನೋದಿದೆ. ಯಾಕಂತಂದ್ರೆ ಮನೆಯವರ ಮನಸ್ಸನ್ನ ಗೆದ್ದಿದ್ದಾರೆ. ಸೊ ಈ ವಿಚಾರವಾಗಿ ಕಿಚ್ಚನಿಂದ ಚಪ್ಪಾಳೆ ಸಿಗ್ಬಹುದು ಅನ್ನೋದಿದೆ. ಮತ್ತೆ ಈ ವಾರ ಸ್ವಲ್ಪ ಅವರು ಆಟವೂ ಕೂಡ ಚೆನ್ನಾಗಿ ಆಡಿದ್ರು ಕಣ್ರಿ. ಆಟದಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಅವರು ತಮ್ಮನ್ನ ತಾವು 100% ನಷ್ಟು ತೊಡಗಿಸ್ಕೊಂಡ್ರು. ಸೋಲ್ತಾರೋ ಗೆಲ್ತಾರೋ ಸೆಕೆಂಡ್ರಿ, ಬಟ್ ಅವರು ಆಟವನ್ನ ಆಡಿದ್ರು. ಸೊ ಹೀಗಾಗಿ ಮನೆ ಮಂದಿಗೆ ಅದೆಲ್ಲದೂ ಕೂಡ ಇಷ್ಟ ಆಯ್ತು. ಸೊ ಹೀಗಾಗಿ ಅವರಿಗೆ ಉತ್ತಮವನ್ನ ಕೊಟ್ರು. ಸೊ ಇದನ್ನೆಲ್ಲ ಅನಲೈಸ್ ಮಾಡಿ ಕಿಚ್ಚ ಸುದೀಪ್ ಅವರು ಅವರಿಗೆ ಈ ವಾರ ಚಪ್ಪಾಳೆಯನ್ನ ಕೊಡ್ಬೋದು. ಕಾದ್ ನೋಡ್ಬೇಕಾಗತ್ತೆ. ಸೊ ಹೀಗಾಗಿ ಈ ವಾರದ ಎಲಿಮಿನೇಷನ್ ಏನಿದೆಯಲ್ಲ ಒಂದು ರೀತಿ ಗೇಮ್ ಚೇಂಜರ್ ಆಗಿರುತ್ತೆ. ಒಂದು ವೇಳೆ ಧನರಾಜ್ ಅವರು ಮನೆಯಿಂದ ಏನಾದ್ರೂ ಎಕ್ಸಿಟ್ ಆದ್ರೆ, ಎಲಿಮಿನೇಟ್ ಆದ್ರೆ ಹನುಮಂತನ ಸೋಲು ಗೆಲುವಿನ ಮೇಲೆ ತುಂಬಾ ದೊಡ್ಡ ರೀತಿಯಾದಂತ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಹೀಗಾಗಿ ಬಿಗ್ ಬಾಸ್ ಎಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾದ್ ನೋಡ್ಬೇಕಾಗತ್ತೆ.